सर्वदोष विवर्जितम् लक्ष्मी नारायणं वन्दे सर्वाभीष्टफलप्रदम् संसारक्लेशं श्रान्ताः सज्जनावनतत्पराः दयालो महान्तस्थान् गुरून् नत्वा गिरं भजे नारायणं गुणैः सर्वैः उदीर्णं दोषवर्जितम् ज्ञेयं गम्यं गुरूंश्चापि नत्वा सूत्रार्थमुच्यते ओम तथातो ब्रह्म जिज्ञासा ओम ನಿನ್ನೆ ದಿವಸ 4ನೇ ಅಧ್ಯಾಯದ 3ನೇ ಪಾದದ ಮೊದಲನೇ 4 ಅಧಿಕರಣಗಳು ಮೊದಲನೇ 4 ಅಧಿಕರಣಗಳು ನಿನ್ನೆ ಸಂಕ್ಷಿಪ್ತವಾಗಿ ಬಂದಿವೆ. ಅದರಲ್ಲಿ ಮೊದಲನೇ ಅಧಿಕರಣ ಅರ್ಚಿರಾಧಿಕರಣ ಅಂತ ಅದನ್ನು ಹೇಳ್ತಾರೆ. ಸೂತ್ರ ಬ್ರಹ್ಮಸೂತ್ರ ಓಂ ಅರ್ಚಿರಾಜನಾಥ ಪ್ರಸಿದ್ಧೇ ಹೇ ಓಂ ಅಂತ ಒಂದು ಸೂತ್ರದ ಒಂದು ಅಧಿಕರಣ. ಈ ಅಧಿಕರಣದಲ್ಲಿ ಮೊದಲು ದೇಹದಿಂದ ಉತ್ಕ್ರಾಂತರಾದ ಉತ್ಕ್ರಮಣವನ್ನು ಪಡೆದವರು ಅರ್ಚಿರ್ಲೋಕವನ್ನ ಅರ್ಚಿ ಅಂತ ವಾಯುಪುತ್ರ ಅವನ ಲೋಕವನ್ನು ಮೊದಲು ಹೊಂದತಕ್ಕವರು ಎಂಬ ವಿಷಯವನ್ನ ಅಧಿಕರಣದಲ್ಲಿ ಹೇಳಿದೆ. ಅನಂತರದಲ್ಲಿ ವಾಯು ಲೋಕವನ್ನು ಪ್ರವಾಹ ವಾಯು ಲೋಕವನ್ನ ಹೊಂದ್ತಾರೆ ಅನ್ನೋದನ್ನ ಎರಡನೇ ಅಧಿಕರಣ ಅದು ವಾಯು ಶಬ್ದಾಧಿಕರಣ ಅಂತ ಅದಕ್ಕೆ ಹೆಸರು. ಸೂತ್ರ ಓಂ ವಾಯು ಶಬ್ದಾತ್ ಅವಿಶೇಷ ವಿಶೇಷಾಭ್ಯಾಂ ಓಂ ಅನ್ನೋ ಸೂತ್ರ ಇದೆ. ಅದು ಒಂದೇ ಸೂತ್ರದ ಒಂದು ಅಧಿಕರಣ. ಅರ್ಚಿರ್ಲೋಕವನ್ನು ಹೊಂದಿದವನು ಜ್ಞಾನಿ ಅನಂತರದಲ್ಲಿ ಪ್ರವಾಹ ವಾಯು ಆ ಲೋಕವನ್ನ ಹೊಂದುತ್ತಾ ಇದ್ದಾನೆ. 3ನೇ ಅಧಿಕರಣ ಅದು ತಟಿದ ಅಧಿಕರಣ ಅಂತ. ಈ ಅಧಿಕರಣದ ಓಂ ತಟಿತೋಧಿ ವರುಣ ಸಂಬಂಧಾತ್ ಓಂ ಎಂಬ ಅಧಿಕರಣ. ಈ ಅಧಿಕರಣದಲ್ಲಿ ತಟ್ಟಂದ್ರೆ ಮಿಂಚು, ಅದರ ಅಭಿಮಾನ ದೇವತೆಯ ಲೋಕವನ್ನ ಪಡೆದ ಜ್ಞಾನಿ ಅವನು ಸಂವತ್ಸರಾಭಿಮಾನಿ ಲೋಕವನ್ನು ಪಡೆದ ನಂತರ ಅವನು ಪಡೆಯತಕ್ಕ ಲೋಕ ತಟಿದ್ ಅಭಿಮಾನಿ ಲೋಕ ಎಂಬ ವಿಷಯವನ್ನ ಈ ಅಧಿಕರಣದಲ್ಲಿ ಹೇಳಿದ್ದಾರೆ. 4ನೇ ಅಧಿಕರಣ ಓಂ ಆತಿವಾಹಿಕ ಸ್ಥಲ್ಲಿಂಗಾತ್ ಓಂ ಅಂತ. ಹಿಂದೆ ವಾಯುವನ್ನ ವಾಯು ಶಬ್ದಾಧಿಕರಣ ಅಂತ ಬಂದಿತ್ತಲ್ಲ, ಅಲ್ಲಿ ಅರ್ಚಿರ್ ಲೋಕವನ್ನು ಪಡೆದ ನಂತರ ವಾಯು ಲೋಕವನ್ನ ಜ್ಞಾನ ಹೊಂದ್ತಾನೆ ಅಂತ ಹೇಳಿದೆ. ಆ ವಾಯು ಮುಖ್ಯವಾಯು ಅಲ್ಲ, ಆ ವಾಯು ಆತಿವಾಹಿಕ ವಾಯು. ನಿನ್ನೆ ಅದನ್ನು ಹೇಳಿದ್ದೇನೆ. ಆತಿವಾಹಿಕ ವಾಯು ಅಂತಂದ್ರೆ ಪ್ರವಾಹ ವಾಯು, ವಾಯುಪುತ್ರ ಪ್ರವಾಹ ವಾಯು. ಅತಿವಹ ಅಂತಂದ್ರೆ ಮುಖ್ಯವಾಯು. ಅತಿ ಅಂದ್ರೆ ಅತಿಶಯವಾಗಿ ವಹತಿ ಆ ಪರಬ್ರಹ್ಮನನ್ನ ಧಾರಣ ಮಾಡಿದವನು ಮುಖ್ಯವಾಯು. ಅವನ ಪುತ್ರ ಆತಿವಾಹಿಕ. ಆದ್ದರಿಂದ ವಾಯು ಲೋಕವನ್ನು ಹೊಂದುತ್ತಾನೆ ಅರ್ಚಿರ್ ಲೋಕ ಆದ್ಮೇಲೆ ಅಂತಂದ್ರೆ ಆತಿವಾಹಿಕ ಲೋಕವನ್ನು ಹೊಂದುತ್ತಾನೆ ಅಂತ ಅಭಿಪ್ರಾಯವನ್ನು ಸ್ಪಷ್ಟಪಡಿಸ್ತಕ್ಕಂಥ ಅಧಿಕರಣ ಇದು. ಈ ಅಧಿಕರಣದಲ್ಲಿ 2 ಸೂತ್ರಗಳಿದೆ. ಒಟ್ಟು ಒಂದು ಸೂತ್ರ ಓಂ ಆತಿವಾಹಿಕ ಸ್ಥಲ್ಲಿಂಗಾತ್ ಓಂ, ಓಂ ಉಭಯ ವ್ಯಾಮೋಹ ತತ್ಸಿದ್ಧೇ ಓಂ ಅಂತ 2 ಸೂತ್ರಗಳಿದೆ. ಹೀಗಾಗಿ 5 ಸೂತ್ರಗಳಿಂದ 4 ಅಧಿಕರಣಗಳಲ್ಲಿ 5 ಸೂತ್ರಗಳು ಬಂದಿದೆ.
ಆರನೆಯ ಸೂತ್ರ 5ನೇ ಅಧಿಕರಣ ಅದು. ಓಂ ವೈದ್ಯುತೇನೈವ ಹಿ ತತಶ್ಚಕ್ಷುತೇ ಅಂತನ್ನೋ ಅಧಿಕರಣ. ಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ವೈದ್ಯುತಾಧಿಕರಣದ ಸಾರ ಸಂಗ್ರಹವನ್ನ ಆಚಾರ್ಯರ ಅನುಭಾಷ್ಯದಲ್ಲಿ ತೇನ ಜನಾರ್ದನನ್ಯಾಂತಿ ಎಂಬ ವಾಕ್ಯದಿಂದ ಮಾಡಿದ್ದಾರೆ. ಈಗಾಗಲೇ ನಮ್ಗೆ ಆ ವಾಕ್ಯ ಗೊತ್ತಿದೆ. ಅರ್ಚಿರಾಧಿಪಥ ವಾಯುಂ ಪ್ರಾಪ್ಯತೇನ ಜನಾರ್ದನಂ ಯಾಂತ್ಯುತ್ತಮಾನ್ ರೋಚ್ಛಾದ್ಯ ಬ್ರಹ್ಮಲೋಕಾತ್ ಸಹಾಮನ ಎಂಬ ಅನುಭಾಷ್ಯದ ಶ್ಲೋಕ ಇಡೀ ಈ ಪಾದದ ಎಲ್ಲ ಅಧಿಕರಣಗಳ ಸಂಗ್ರಹವನ್ನು ಮಾಡ್ತಾ ಇದೆ ಅಂತ ಅಂಶವನ್ನು ಹೇಳಿದ್ದಾರೆ. ಅದರಲ್ಲಿ ಮೊದಲನೆಯ 4 ಅಧಿಕರಣದ ಸಂಗ್ರಹವನ್ನ ಮಾಡಿದ್ದು ಅಲ್ಲಿ ಅರ್ಚಿರಾಧಿಪಥ ವಾಯುಂ ಪ್ರಾಪ್ಯ ಎಂಬ ಭಾಗದಿಂದ ಮೊದಲನೇ 4 ಅಧಿಕರಣಗಳ ಸಂಗ್ರಹ ಮಾಡಿದ್ದಾರೆ. ಅದಾದ್ಮೇಲೆ 5ನೇ ಅಧಿಕರಣ ಇದು ಹೇಳಿದಂತೆ ವೈದ್ಯುತೇನೈವ ತತಶ್ಚಕ್ಷುತೇ ಅಂತನ್ನೋ ಅಧಿಕರಣ. ಈ ಅಧಿಕರಣದಲ್ಲಿ ಬಂದಿರೋ ವಿಷಯ ವಾಯು ಅಂದ್ರೆ ಮುಖ್ಯವಾಯುವನ್ನ ಹೊಂದಿದವರು, ಅದರಲ್ಲಿ ನರೋಚ್ಛಾದ್ಯ ಮನುಷ್ಯೋತ್ತಮರು, ದೇವತೆಗಳು ಅಂತ 2 ವಿಧವಾದ ಜ್ಞಾನಿಗಳಿದ್ದಾರೆ. ಅಲ್ಲಿ ಮನುಷ್ಯೋತ್ತಮರು ಅವರಿಗೆ ದೇಹದಿಂದ ಸುಷುಮ್ನಾ ನಾಡಿಯಿಂದ ಉತ್ಕ್ರಮಣವಾಗಿ ಈಗ ಹೇಳಿದಂತೆ ಅರ್ಚಿರಾದಿ ಲೋಕಗಳ ಮೂಲಕವಾಗಿ ವಾಯುದೇವರನ್ನು ಹೊಂತಾರೆ, ಮುಖ್ಯ ವಾಯುವಿನ ಲೋಕವನ್ನು ಹೊಂದ್ತಾ ಇದ್ದಾರೆ. ಇವರು ಅಲ್ಲಿ ವಾಯುದೇವರನ್ನ ಪಡೆದ ಮೇಲೆ ಮತ್ತೊಬ್ಬರನ್ನ ಅವರ ಮುಂದಕ್ಕೆ ಇನ್ನೊಬ್ಬರು ಯಾರನ್ನಾದರೂ ಹೊಂದತಕ್ಕವರಿದ್ದಾರೋ, ಪರಮಾತ್ಮನನ್ನ ಹೊಂದೋದಕ್ಕೆ ವಾಯುದೇವರೇ ಕೊನೆಯವರು, ವಾಯುದೇವರ ನಂತರ ಇನ್ನೊಬ್ಬರನ್ನು ಪಡೆದು ಅನಂತರ ಪರಬ್ರಹ್ಮ ಪಡೆಯತಕ್ಕವರು ಎಂಬ ಸಂಶಯ ಬಂದಾಗ ಮುಖ್ಯವಾಯುವೇ ಅಂತಿಮ. ಪರಬ್ರಹ್ಮನಿಗಿಂತ ಮುಂಚೆ ಇನ್ನೊಬ್ಬ ದೇವತೆಯನ್ನು ಹೊಂದತಕ್ಕವರು ಕೊನೆಗೆ ಅಂತಂದ್ರೆ ಮುಖ್ಯವಾಯುವೆ. ಅವರನ್ನು ಬಿಟ್ಟು ಮತ್ತೊಬ್ಬ ದೇವತೆಯನ್ನು ಹೊಂದುವ ಸಂಭವ ಇಲ್ಲ. ಅದರ ನಂತರ ಅವರು ಪರಬ್ರಹ್ಮನ್ನೇ ಪಡೆಯತಕ್ಕವರು. ಈ ಒಂದು ವಿಷಯವನ್ನ ಈ ಅಧಿಕರಣದಲ್ಲಿ ವೈದ್ಯುತಾಧಿಕರಣ ಅಂತ ಈ ಅಧಿಕರಣ. ಓಂ ವೈದ್ಯುತೇನೈವ ತತಃ ತಕ್ಷುತೇ ಓಂ ಅಂತ ಸೂತ್ರ ಇದೆ. ಅಣುಭಾಷ್ಯದಲ್ಲಿ ತೇನ ಜನಾರ್ದನಂ ಯಾಂತಿ ಅರ್ಚಿರಾದಿಪಥ ವಾಯುಂ ಪ್ರಾಪ್ಯ ತೇನ ಜನಾರ್ದನಂ ಯಾಂತಿ ಅಂತನ್ನೋ ಈ ಭಾಗ ಅಣುಭಾಷ್ಯದಲ್ಲಿ ಈ ಪದಗಳು, ಈ ವಾಕ್ಯ ಈ ವೈದ್ಯುತಾಧಿಕರಣದ ಸಂಗ್ರಹವನ್ನು ಮಾಡ್ತಾ ಇದೆ ಅಂತ ತತ್ವಮಂಜರಿಯಲ್ಲಿ ಹೇಳ್ತಾರೆ. ವಾಯುವಿನಿಂದಲೇ ಅವರು ಪರಬ್ರಹ್ಮನನ್ನ ಪಡೆಯತಕ್ಕವರು. ಮುಖ್ಯವಾಯುವಿನ ಲೋಕವನ್ನ ಪಡೆದ ಮೇಲೆ ಆ ವಾಯುದೇವರಿಂದಲೇ ಹೊರತು ಮತ್ತೊಬ್ಬರಿಂದ ಅಲ್ಲ. ಸ ಏನಾನ್ ಬ್ರಹ್ಮಗಮಯತಿ ಅಂತ ಶ್ರುತಿ ಇದೆ. ಸ ಏನಾನ್ ಬ್ರಹ್ಮಗಮಯತಿ, ಸಹ ವಾಯುವೇ ಏನಾನ್ ಈ ಮನುಷ್ಯೋತ್ತಮರನ್ನ ಅಪ್ರತೀಕಾಲಂಬರು ಪ್ರತೀಕಾಲಂಬರು ಅಂತ 2 ವಿಧವಾದ ಹಿಂದೆ ಬಂದಿದೆ. ಅದು ಪ್ರತೀಕಾಲಂಬನರು ಅಂತಂದ್ರೆ ತಮ್ಮ ತಮ್ಮ ದೇಹದಲ್ಲೇ ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಪಡೆಯುವರು. ಅವರು ಪ್ರತೀಕಾಲಂಬನರು. ಪ್ರತೀಕ ಅಂತಂದ್ರೆ ಅವರ ದೇಹವೇ ಅವರಿಗೆ ಪ್ರತೀಕ. ಅಲ್ಲಿ ಪರಮಾತ್ಮನ ಅಪರೋಕ್ಷ ಪಡೆಯತಕ್ಕವರು ಪ್ರತೀಕಾಲಂಬನರು. ಅಪ್ರತೀಕಾಲಂಬನರು ಅಂತಂದ್ರೆ ವ್ಯಾಪ್ತನಾದ ಸರ್ವತ್ರ ವ್ಯಾಪ್ತನಾದ ಪರಬ್ರಹ್ಮನ ದರ್ಶನವನ್ನ ಪಡೆಯುವ ಯೋಗ್ಯತೆ ಉಳ್ಳವರು ಅಪ್ರತೀಕಾಲಂಬನರು ಅಂತ. ದೇಹದವರೆಗೂ ಪರಮಾತ್ಮನನ್ನ ನೋಡತಕ್ಕವರು. ಹಾಗೆ ಇರತಕ್ಕಂಥ ಅಲ್ಲಿ
ಸಯೇನಾನ್ ಬ್ರಹ್ಮಗಮೇತಿ ಅನ್ನೋ ಶ್ರುತಿ ಅಪ್ರತೀಕಾಲಂಬನರಾದ ದೇವತೆಗಳನ್ನ ಪರಬ್ರಹ್ಮನಿಗೆ, ಪ್ರತೀಕಾಲಂಬನರಾದ ಜೀವರನ್ನ ಕಾರ್ಯಬ್ರಹ್ಮ ಚತುರ್ಮುಖ ಬ್ರಹ್ಮನ ಬಳಿಗೆ ಕರ್ಕೊಂಡು ಹೋಗ್ತಾನೆ ಅಂತ ಸ ಏನಾನ್ ಬ್ರಹ್ಮ ಗಮಯತಿ ಅಂತನೋ ವಾಕ್ಯಕ್ಕೆ ಅರ್ಥ. ಇದೇ ಈ ಸೂತ್ರ ಬ್ರಹ್ಮಸೂತ್ರ ಇರತಕ್ಕಂತಹದ್ದು ವೈದ್ಯುತೇನೈವ ವೈದ್ಯುತೇನೈವ ತತಃ ತಶ್ರುತೆ ಅಂತ ಸೂತ್ರ. ವೈದ್ಯುತ ಅಂತಂದ್ರೆ ವಿದ್ಯುತ್ಪತಿ ವಾಯುರೇವ, ವಿದ್ಯುತ್ಪತಿ ವಾಯುರೇವ. ವಿದ್ಯುತ್ ಅಂತಂದ್ರೆ ಭಾರತೀಯ ದೇವಿ, ವಿದ್ಯುತ್ಪತಿಯನ್ನ ವೈದ್ಯುತ ಅಂತ ಕರೀತಾರೆ. ಆ ವೈದ್ಯುತನಾಮಕನಾದ ವಿದ್ಯುತ್ಪತಿಯಾದ ಕಾರಣ, ಭಾರತೀಪತಿಯಾದ ಕಾರಣ ವೈದ್ಯುತ ಅಂತ ಕರೆಯಲ್ಪಡತಕ್ಕಂಥ ಆ ವಾಯುವೇ ಬ್ರಹ್ಮಗಮಯತಿ, ಬ್ರಹ್ಮನನ್ನ ಹೊಂದಿಸ್ತಕ್ಕವರು. ಬೇರೆ ಯಾರಿಗೆ? ವಿದ್ಯುತ್ಪತಿರ್ ವಾಯುದೇವ ನಯೇದ್ ಬ್ರಹ್ಮ ನಚ ಅಪರಃ ಕುತೋನ್ಯಸ್ತಿ ಭವಿಷ್ಯಕ್ತಿ ತಮೃತೆ ಪ್ರಾಣನಾಯಕಂ. ಈ ವಿದ್ಯುತ್ಪತಿ ಭಾರತೀ ದೇವಿಯ ಪತಿಯಾಗಿರತಕ್ಕಂಥ ವಾಯುದೇವರು ಅವರು ಪ್ರಾಣನಾಯಕರು. ಪ್ರಾಣ ಅಂತಂದ್ರೆ ನಮ್ಮ ಎಲ್ಲ ಇಂದ್ರಿಯಗಳಿಗೂ ನಿಯಾಮಕರವರು. ಅವರನ್ನು ಬಿಟ್ಟು ಬೇರೆ ಯಾರಿಗೆ ಆ ಸಾಮರ್ಥ್ಯವಿದೆ? ಸಯೇನಾನ್ ಬ್ರಹ್ಮಗಮೇತಿ, ಆ ಮುಖ್ಯವಾಯುವೇ ಆ ಬ್ರಹ್ಮನನ್ನ ಅಪ್ರತೀಕಾಲಂಬನರಾದರೆ ಕಾರ್ಯಬ್ರಹ್ಮನನ್ನ, ಕಾರ್ಯಬ್ರಹ್ಮ ಅಂತಂದ್ರೆ ಚತುರ್ಮುಖ ಬ್ರಹ್ಮ, ಪ್ರತೀಕಾಲಂಬನರನ್ನ ಕಾರ್ಯಬ್ರಹ್ಮನ ಬಳಿಗೆ ಕರೆದುಕೊಂಡು ಹೋಗ್ತಾನೆ. ಅಪ್ರತೀಕಾಲಂಬನರಾದರೆ ಪರಬ್ರಹ್ಮನನ್ನೇ ಕರ್ಕೊಂಡು ಹೋಗ್ತಕ್ಕವನು. ಹಾಗೆ ವೈದ್ಯುತೇನೈವ ತಶ್ರುತೆ ಅಂತನ್ನೋ ಸೂತ್ರದ ಸಂಗ್ರಹವನ್ನ ತೇನ ಜನಾರ್ದನಂ ಯಾಂತಿ. ತೇನ ಅಂತಂದ್ರೆ ವಾಯುನ ಹೊರತು ಬೇರೆಯವರಲ್ಲ. ಸೇನಾನ್ ಬ್ರಹ್ಮಗಮಯತಿ ಎಂಬ ಶ್ರುತಿ ಹೇಳುವಂತೆ ಆ ವಾಯುದೇವರೇ ನಮ್ಮನ್ನ ಬ್ರಹ್ಮ ಪ್ರಾಪ್ತಿಯನ್ನು ಹೊಂದಿರತಕ್ಕವರು, ಬ್ರಹ್ಮನ ಬೆಳಗ್ಗೆ ಕರೆದುಕೊಂಡು ಹೋಗತಕ್ಕವರು ಅಂತನ್ನೋ ವಿಷಯವನ್ನ ಈ ಅಧಿಕರಣ ಹೇಳಿದೆ. ಹೀಗೆ 5ನೇ ಅಧಿಕರಣಕ್ಕೆ 6 ಸೂತ್ರಗಳು ಮುಗಿದೋಗುತ್ತೆ. ಚತುರ್ಥಾಧ್ಯಾಯದ ತೃತೀಯ ಪಾದದಲ್ಲಿ ಈ ಮೊದಲನೆಯ ನಾನು ಈಗ ಓದಿದ 6 ಸೂತ್ರಗಳೇನಿವೆ, 6 ಸೂತ್ರಗಳು 5 ಅಧಿಕರಣಗಳನ್ನ ಸಂಗ್ರಹ ಮಾಡಿದೆ. ಅರ್ಚಿರಾದಿಪಥಾವಾಯಂ ಅರ್ಚಿರಾದಿಪಥಾವಾಯಂ ಪ್ರಾಪ್ಯ ತೇನ ಜನಾರ್ದನಂ ಯಾಂತಿ. ಅರ್ಚಿರಾದಿಪಥಾವಾಯಂ ಪ್ರಾಪ್ಯ ತೇನ ಜನಾರ್ದನಂ ಯಾಂತಿ ಎಂಬ ಎಷ್ಟು ವಾಕ್ಯದಿಂದ, ಅಣುಭಾಷ್ಯದ ವಾಕ್ಯದಿಂದ ನಮಗೆ ಮೊದಲನೆಯ 5 ಅಧಿಕರಣಗಳ ಸಂಗ್ರಹ ಆಗಿದೆ. ಅದಾದ್ಮೇಲೆ ಇರತಕ್ಕಂತಹದ್ದು ಓಂ ಕಾರ್ಯಂ ಬಾದರಿಹಿ ಅಸ್ಯ ಗತ್ಯುಪಪತ್ತೇ ಅಂತ ಸೂತ್ರ ಪ್ರಾರಂಭ ಆಗತ್ತೆ. ಈ ಕಾರ್ಯಂಬಾದರಿಹಿ ಅಂತನೋ ಈ ಸೂತ್ರವನ್ನ ಆರಂಭ ಮಾಡಿ 10 ಸೂತ್ರಗಳು ಒಂದು ಅಧಿಕರಣ. ಆ 10 ಸೂತ್ರಗಳನ್ನ ಸುಮ್ಮನೆ ಹಾಗೆ ಓದ್ತೇನಷ್ಟೇನೆ. ಓಂ ಕಾರ್ಯಂಬಾದರಿಹಿ ಅಸ್ಯ ಗತ್ಯುಪಪತ್ತೇ ಮೊದಲನೇ ಸೂತ್ರ. ಓಂ ವಿಶೇಷಿತತ್ವಾಚ್ಚ ಓಂ ಎರಡನೇ ಸೂತ್ರ. ಓಂ ಸಾಮೀಪ್ಯಾತ್ತು ತದ್ವ್ಯಪದೇಶ ಓಂ ಇದು ಮೂರನೇ ಸೂತ್ರ. ಓಂ ಕಾರ್ಯಾರ್ಥ್ಯೇ ತದಧ್ಯಕ್ಷೇಣ ಸಹಾತಃ ಪರಮವಿಧಾನಾತ್ ಓಂ ಅನ್ನೋದು 4ನೇ ಸೂತ್ರ. ಓಂ ಸ್ಮೃತೇಶ್ಚ ಅಂತ ಇದು 5ನೇ ಸೂತ್ರ. ಹೀಗೆ ಈ 10 ಸೂತ್ರಗಳ ಈ ಅಧಿಕರಣದಲ್ಲಿ ಮೊದಲನೇ ಸೂತ್ರ ಕಾರ್ಯಂಬಾದರಿಹಿ ಅಂತ ಮೊದಲನೇ ಸೂತ್ರ, ಅದನ್ನ ಆರಂಭ ಮಾಡಿ 5 ಸೂತ್ರಗಳು, ನಾನು ಕೊನೆ ಹೇಳಿದ್ದಲ್ಲ ಸ್ಮೃತೇಶ್ಚ ಅಂತನ ಸೂತ್ರ, ಆ ಸೂತ್ರದವರೆಗೆ 5 ಸೂತ್ರಗಳು ಒಂದು ಅದಾದ್ಮೇಲೆ ಪರಂ ಜೈಮಿನಿ ಮುಖ್ಯತ್ವಾದಂತ ಅಲ್ಲಿಂದ ಮುಂದೆ 5 ಸೂತ್ರಗಳು, ಒಟ್ಟು 10 ಸೂತ್ರಗಳು ಅಂತ ಹೇಳಿದ್ನಲ್ಲ.
ಕಾರ್ಯಂ ಬಾದರಿಹಿ ಅಂತ ಅನ್ನೋ ಸೂತ್ರವನ್ನ ಆರಂಭ ಮಾಡಿ ಮತೇಶ್ಚ ಅಂತ ಅನ್ನೋ ಸೂತ್ರದವರೆಗೆ 5 ಸೂತ್ರಗಳಾಗತ್ತೆ. ಅದರ ಮುಂದಿನ 5 ಸೂತ್ರಗಳು ಸೇರಿ 10 ಸೂತ್ರಗಳು. ಅದರ ಮುಂದಿನ 5 ಸೂತ್ರಗಳು ಓಂ ಪರಂ ಜೈಮಿನಿ ಮುಖ್ಯತ್ವಾತ್ ಓಂ ಓಂ ದರ್ಶನಾಚ್ಚ ಓಂ ಓಂ ನಶಕಾರ್ಯೇ ಪ್ರತಿಪತ್ತಿಭಿಸಂಧಿ ಅಂತ 3ನೇ ಸೂತ್ರ. ಅದರ ಮುಂದಿನ ಸೂತ್ರ ಓಂ ಅಪ್ರತೀಕಾಲಂಬನಾನ್ನೈತಿ ಇತಿ ಬಾದರಾಯಣ ಉಭಯತಃ ಚ ದೋಷ ತತ್ಕೃತಶ್ಚ ಅಂತ 4ನೇ ಸೂತ್ರ. ಕೊನೆಯದಾಗಿ 5ನೇ ಸೂತ್ರ ಓಂ ವಿಶೇಷಂಚ ದರ್ಶಯತಿ ಅನ್ನೋದು ಅದರ ಮುಂದಿನ ಸೂತ್ರ. ಇಲ್ಲಿಗೆ ಈ 5 ಸೂತ್ರಗಳು, ಮೊದಲು ಹೇಳಿದ 5 ಸೂತ್ರಗಳು, ಒಟ್ಟು 10 ಸೂತ್ರಗಳು ಈ ಅಧಿಕರಣ, ಇದನ್ನ ಕಾರ್ಯಾಧಿಕರಣ ಅಂತ ಕರೀತಾರೆ. ಕಾರ್ಯಾಧಿಕರಣದಲ್ಲಿ ಒಟ್ಟು 10 ಸೂತ್ರಗಳು. ಗಮ್ಯ ನಿರೂಪಣೆ, ಯಾರನ್ನು ಹೊಂದತಕ್ಕವರು, ವಾಯುದೇವರನ್ನ ಸೇರಿದ ಈ ಜೀವರು ಯಾರನ್ನ ಹೊಂದತಕ್ಕವರು, ಗಮ್ಯ ಪ್ರಾಪ್ಯ ಹೊಂದತಕ್ಕವರು ಯಾರು ಅನ್ನೋದನ್ನು ನಿರೂಪಣೆ ಮಾಡೋದಕ್ಕೋಸ್ಕರವಾಗಿ ಈ ಅಧಿಕರಣ ಬಂದಿದೆ. ಕಾರ್ಯಂಬಾದರಿ ಅಂತ ಒಂದು ಮೊದಲನೇ ಸೂತ್ರ, ಅಲ್ಲಿಂದ 10 ಸೂತ್ರಗಳು ಸೇರಿ ಒಂದು ಅಧಿಕರಣ. ಆ ಸೂತ್ರಗಳಲ್ಲಿ ಮೊದಲನೆಯ 5 ಸೂತ್ರಗಳು ಆದ್ಮೇಲೆ ಪರಂ ಜೈಮಿನಿ ಮುಖ್ಯತ್ವಾತ್ ಅನ್ನೋ ಸೂತ್ರ ಆರಂಭಿಸಿ ಮುಂದೆ 5 ಸೂತ್ರಗಳಿದೆ. ಒಟ್ಟು 10 ಸೂತ್ರಗಳನ್ನ 5 ಆಗಿ ವಿಭಾಗ ಮಾಡಿದಾಗ ನಮಗೆ ಅದಷ್ಟು ಸೂತ್ರಗಳ 5 ಅಂದ್ರೆ 2 ಭಾಗ ಮಾಡಿಕೊಂಡು ಒಟ್ಟು 10 ಸೂತ್ರಗಳ ಸಂಗ್ರಹವನ್ನ ಆಚಾರ್ಯರು ತೇನ ಜನಾರ್ದನಂ ಯಾಂತ್ಯುತ್ತಮಃ ಎಂಬ ವಾಕ್ಯದಿಂದ ಅಣುಭಾಷ್ಯದಲ್ಲಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳ ರೀತಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಅಪ್ರತೀಕಾ ದೇವತಾಸ್ತು ಋಷೀಣಾಂ ಶತಮೇವ ಚ ರಾಜ್ಞಾಂತು ಶತಮುದ್ದಿಷ್ಟಂ ಗಂಧರ್ವಾಣಾಂ ಶತಂ ತಥಾ ಅಂತ. ಅಪ್ರತೀಕಾಲಂಬಂದರು ಅಂತಂದ್ರೆ ಯಾರು? ಪ್ರತೀಕಾಲಂಬಂದರು ಅಂತಂದ್ರೆ ಪ್ರತೀಕ ಅಂತಂದ್ರೆ ತಮ್ಮ ದೇಹವೇ ಪ್ರತೀಕವಾಗಿ ಅಲ್ಲಿ ಪರಮಾತ್ಮನ ಅಪರೋಕ್ಷವನ್ನ ಪಡೆದ, ತಮ್ಮ ಬಿಂಬಮೂರ್ತಿಯಾದ ಪರಮಾತ್ಮನ ಅಪರೋಕ್ಷವನ್ನ ಪಡೆಯತಕ್ಕವರು ಪ್ರತೀಕಾಲಂಬನರು. ಹಾಗಲ್ಲದೆ ವ್ಯಾಪ್ತೋಪಾಸಕರು ಅವರು ಅಪ್ರತೀಕಾಲಂಬನರು. ಅವರು ಋಷೀಣಾಂ ಶತಂ 100 ಜನ ಋಷಿಗಳಿದ್ದಾರೆ, 100 ಜನ ರಾಜರಿದ್ದಾರೆ, ಗಂಧರ್ವರು 100 ಜನರಿದ್ದಾರೆ. ಇವರು ಹೀಗೆ ಇವರೆಲ್ಲರೂ ಅಪ್ರತೀಕಾಲಂಬನರು. ಅವರು ವಾಯುದೇವರು ಅವರನ್ನ ಸಾಕ್ಷಾತ್ತಾಗಿ ಆ ಜನಾರ್ದನಂ ಯಾಂತಿ. ಜನಾರ್ದನ ಅಂದ್ರೆ ಜನ ಅರ್ಧನ 2 ಭಾಗ ಇದೆ ನೋಡಿ. ಜ ಅಂದ್ರೆ ಜನ್ಮ, ಅದೆಲ್ಲದಿದ್ದವನು, ಅದೆಲ್ಲದೆ ಇದ್ದವನು ಜನ್ಮರಹಿತ, ಅವನು ಜನ. ಅವನಿಗೆ ಅರ್ಧನ ಅಂದ್ರೆ ಸಂಸಾರಾರ್ಧನ, ನಮ್ಮ ಸಂಸಾರವನ್ನ ಇಲ್ಲದಂತೆ ಮಾಡತಕ್ಕವನು. ತಾನು ಜನ್ಮರಹಿತನಾಗಿ ನಮ್ಮ ಸಂಸಾರದ ಬಂಧನವನ್ನ ಕಡೆಯತಕ್ಕವನು, ಇಲ್ಲದಂತೆ ಮಾಡತಕ್ಕವನು ಜನಾರ್ದನ ಅಂತ ಅನ್ಸ್ಕೊಳ್ತಾನೆ. ಆ ಜನಾರ್ದನನ್ನ ಅವರು ಹೊಂದ್ತಾರೆ. ವಾಯುದೇವರು ಸಾಕ್ಷಾತ್ತಾಗಿ ಆ ವೈಕುಂಠ ಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ ಪರಬ್ರಹ್ಮನ ಹತ್ತಿರ. ಇದನ್ನ ಅಪ್ರತೀಕಾಲಂಬನರನ್ನ ದೇವತೆಗಳೇ ಮೊದಲಾದ ಅಪ್ರತೀಕಾಹ ದೇವತಾಸ್ತು ಋಷೀಣಾಂ ಶತಮೇವ ಚ ರಾಜ್ಞಾಂತು ಶತಮುದ್ದಿಷ್ಟಂ ಗಂಧರ್ವಾಣಾಂ ಶತಂ ತಥಾ ಎಂಬ ವಾಕ್ಯದಲ್ಲಿ ಹೇಳಿರ್ತಕ್ಕಂತಹ ದೇವತೆಗಳೇ ಮೊದಲಾದ ದೇವತೆಗಳು, 100 ಜನ ಋಷಿಗಳು, 100 ಜನ ರಾಜರು, 100 ಜನ ಗಂಧರ್ವರು, ಇವರು ಅಪ್ರತೀಕಾಲಂಬನರು. ದೇವತೆಗಳಲ್ಲದೆ ರಾಜರು, ಗಂಧರ್ವರು ಮತ್ತು ಋಷಿಗಳು 100 ಜನ ಇದ್ದಾರೆ. ದೇವತೆಗಳು ಇವರು ಸೇರಿದಂತೆ ಇವರೆಲ್ಲರೂ ಕೂಡ ಅಪ್ರತೀಕಾಲಂಬನರು. ಅವರನ್ನ ವಾಯುದೇವರು, ಮುಖ್ಯವಾಯು ಸಾಕ್ಷಾದೇವ ಜನಾರ್ದನನ ಬಳಿಗೆ ಕರೆದುಕೊಂಡು ಹೋಗತಕ್ಕವನು ಅಂತ ಈ ವಿಷಯವನ್ನ ಈ ಕಾರ್ಯಾಧಿಕರಣ ಅಂತ ಹೇಳಿದ್ನಲ್ಲ, 10 ಸೂತ್ರಗಳ ಅಧಿಕರಣ. ಮೊದಲನೇ 5 ಸೂತ್ರಗಳಾದ್ಮೇಲೆ
ಪರಂ ಜೈಮಿನಿ ಮುಖ್ಯತ್ವಾತ್ ಅಂತ ಪ್ರಾರಂಭ ಮಾಡಿ ಐದು ಸೂತ್ರಗಳಿದೆ. ಆ 5 ಸೂತ್ರಗಳ ಅಭಿಪ್ರಾಯವನ್ನ ತೇನ ಜನಾರ್ದನಂ ಯಾಂತ್ಯುತ್ತಮ ಅಂತನೂ ಈ ವಾಕ್ಯದಿಂದ ಆಚಾರ್ಯರು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಇನ್ನು ಕಾರ್ಯಂಬಾದರಿಹಿ ಅಂತ ಮೊದಲನೇ ಸೂತ್ರವನ್ನು ಆರಂಭ ಮಾಡಿ 5 ಸೂತ್ರಗಳು 10 ಸೂತ್ರಗಳ ಮಧ್ಯೆ ಮೊದಲನೇ 5 ಸೂತ್ರಗಳಿದೆಯಲ್ಲ, ಅದರ ವಿಷಯವನ್ನ ನರೋಚ್ಚಾದ್ಯಾಹ ಬ್ರಹ್ಮಲೋಕ ಸಹಾಮನ, ದೇವತೆಗಳಿಗಿಂತ ಭಿನ್ನರಾದ ಮನುಷ್ಯೋತ್ತಮರೇ ಮೊದಲಾದವರು ಬ್ರಹ್ಮಲೋಕವನ್ನ, ಚತುರ್ಮುಖ ಬ್ರಹ್ಮಲೋಕವನ್ನ ಪಡೆದು ಅವರ ಜೊತೆಗೆ ಚತುರ್ಮುಖ ಬ್ರಹ್ಮನ ಸಹಿತವಾಗಿ ಆ ಜನಾರ್ದನ ಬಳಿಗೆ ಹೋಗತಕ್ಕವರು. ಈ ವಿಷಯವನ್ನ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಗರುಡ ಪುರಾಣದ ಒಂದು ವಾಕ್ಯವನ್ನು ಉದಾಹರಿಸಿ ಹೇಳ್ತಾ ಇದ್ದಾರೆ. ಅಪ್ರತೀಕಾಶ್ರಯ ಏಹಿ ತೇಯಾಂತ ಪರಮೇವತು. ಅಪ್ರತೀಕಾಶ್ರಯ, ಅಪ್ರತೀಕಾಲಂಬನ, ಆಲಂಬನ ಅಂದ್ರೆ ಆಶ್ರಯ, ಪ್ರತೀಕವನ್ನ, ಈ ದೇಹವನ್ನ ಆಶ್ರಯಿಸದೆ ದೇಹದ ಹೊರಗೂ ಕೂಡ ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಪಡೆಯತಕ್ಕವರು ಅಪ್ರತೀಕಾಶ್ರಯರು. ಅವರಂತ ಯಾರಿದ್ದಾರೆ, ಅವರು ಪರಬ್ರಹ್ಮನನ್ನೇ ಅವರು ಹೊಂದತಕ್ಕವರು. ವಾಯುದೇವರು ಪರಬ್ರಹ್ಮನನ್ನೇ ಸಾಕ್ಷಾತ್ತಾಗಿ ಪರಬ್ರಹ್ಮನ ಬಳಿ ಕರ್ಕೊಂಡು ಹೋಗ್ತಾರೆ. ಸ್ವದೇಹೇ ಬ್ರಹ್ಮದೃಷ್ಟೀವ, ಸ್ವದೇಹೇ ಬ್ರಹ್ಮದೃಷ್ಟಿ, ತಮ್ಮ ದೇಹದಲ್ಲಿ ಆ ಪರಮಾತ್ಮನ ಅಪರೋಕ್ಷವನ್ನ ಪಡೆಯತಕ್ಕವರು ಪ್ರತೀಕಾಲಂಬನರು ಯಾರಿದ್ದಾರೆ, ಅವರು ಗಚ್ಚೇದ್ ಬ್ರಹ್ಮದ ಲೋಕದ, ಚತುರ್ಮುಖ ಬ್ರಹ್ಮನ ಲೋಕಕ್ಕೆ ಹೋಗ್ತಾರೆ. ಬ್ರಹ್ಮಣ ಸಹ ಸಂಪ್ರಾಪ್ತೆ ಸಂಹಾರೆ ಸಂಹಾರ, ಪ್ರಳಯ ಕಾಲ ಬಂದಾಗ, ಆ ಪ್ರಳಯ ಕಾಲ ಬಂದು ಅದು ಮುಗಿದಾಗ ಆ ಚತುರ್ಮುಖ ಬ್ರಹ್ಮದೇವರು ಅವರು ಆ ಪರಮ ಪದಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಾರೆ. ಆ ಚತುರ್ಮುಖ ಬ್ರಹ್ಮನ ಜೊತೆಗೆ ಅವರು ಪರಮಾತ್ಮನ ಸ್ಥಾನವನ್ನ, ವೈಕುಂಠ ಲೋಕವನ್ನ ಪಡೆಯತಕ್ಕವರು ಅಂತ ಗಾರುಡ ಪುರಾಣದ ವಚನವನ್ನ ಉದ್ಧರಿಸಿ ಈ ಶ್ಲೋಕದಲ್ಲಿ, ಈ ಅಧಿಕರಣದಲ್ಲಿ ನಾವು ನೋಡಿದಂತೆ ಒಟ್ಟು 6 ಅಧಿಕರಣಗಳಿದೆ. 6 ಅಧಿಕರಣಗಳಿದೆ. 6 ಅಧಿಕರಣಗಳಲ್ಲಿ ಮೊದಲನೆಯ 5 ಅಧಿಕರಣಗಳು, ಅದರಲ್ಲಿ ಒಂದು 7 ಸೂತ್ರಗಳಿದೆ. ಒಟ್ಟು ಇಲ್ಲಿ 16 ಸೂತ್ರಗಳು, 16 ಸೂತ್ರಗಳು ಈ ಪಾದದಲ್ಲಿ. ಮೊದಲನೆಯ 6 ಸೂತ್ರಗಳು, ಮೊದಲನೆಯ 6 ಸೂತ್ರಗಳು 5 ಅಧಿಕರಣದಲ್ಲಿ ಬರುತ್ತೆ. ಉಳಿದ 10 ಸೂತ್ರಗಳು 1 ಅಧಿಕರಣದಲ್ಲಿ ಬರ್ತಾ ಇದೆ. ಒಟ್ಟು 16 ಸೂತ್ರಗಳ ಈ ಅಧಿಕರಣದಲ್ಲಿ ಪ್ರತೀಕಾಲಂಬನರು ಮತ್ತು ಅಪ್ರತೀಕಾಲಂಬನರು ಎಂಬ 2 ವಿಧರಾದ ಜೀವರನ್ನ ಅವರು ಪರಬ್ರಹ್ಮನನ್ನ ಹೊಂದುವ ಬಗೆ ಹೇಗೆ ಎಂಬ ವಿಷಯವನ್ನ ನಿರೂಪಣೆ ಮಾಡಿದ್ದನ್ನ ಶ್ರೀಮದ್ ಆಚಾರ್ಯರು ಅಣುಭಾಷ್ಯದಲ್ಲಿ ಹತ್ತಿರಾಧಿಪಥ ವಾಯುಂ ಪ್ರಾಪ್ಯತೇನ ಜನಾರ್ದನಂ ಯಾಂತ್ಯುತ್ತಮ ನಿರೋಚ್ಚಾದ್ಯ ಬ್ರಹ್ಮಲೋಕಾತ್ ಸಹಾಮನ ಎಂಬ ಶ್ಲೋಕದಿಂದ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಎಂಬ ವಿಷಯವನ್ನ ಸಪ್ತಮಂಜರಿಯಲ್ಲಿ ರಾಯರು ನಿರೂಪಣೆ ಮಾಡಿದ್ದಾರೆ. ಇವತ್ತಿಗೆ ಎಷ್ಟು ನಿಲ್ಲಿಸಿರ್ತೇವೆ. ಈ ಪಾದ, ಚತುರ್ಥ ಅಧ್ಯಾಯದ ತೃತೀಯ ಪಾದ ಇಲ್ಲಿಗೆ ಮುಗಿತು. ಚತುರ್ಥಾಧ್ಯಾಯದ ಚತುರ್ಥ ಪಾದ ಮುಂದಿನ ನಾಳೆ ಪಾಠ ಇರೋದಿಲ್ಲ. ನಾಳೆ ಅನಧ್ಯಯನ, ಟೀಕಾಕೃತ್ಪಾದರ ಆರಾಧನೆ ದಿವಸ. ನಾಡಿದ್ದು ಮುಂದಿನ ಭಾಗವನ್ನು ಮಾಡ್ತೇವೆ. ಶ್ರೀಕೃಷ್ಣ ಅರ್ಪಣ ಆಗ್ಲಿ. ಸ್ವಾಮಿಗೆ 2 ಹೇಳಿದ್ರಿ, ಒಂದು ವಾಯುದೇವ್ರ ಮೂಲಕವಾಗಿ ಮೋಕ್ಷಕ್ಕೆ ಹೋಗ್ತಾರಂತ, ಇನ್ನೊಂದು ಬ್ರಹ್ಮದೇವ್ರ ಮೂಲಕವಾಗಿ ಪ್ರಳಯ ಕಳೆದ ಕೊನೆಯಲ್ಲಿ. ಈಗ ಮೋಕ್ಷ ಅಂದ್ರೇನೆ ಇಡೀ ಪ್ರಳಯ ಬಂದು ಬ್ರಹ್ಮದೇವ್ರ ಮೂಲಕ ಹೋಗೋದೇ ಮೋಕ್ಷ ಅಲ್ವಾ ಎಲ್ಲಾರ್ಗು? ಹೌದು. ಆದರೆ ಈ ವಾಯುದೇವರು ಈ ಅಪ್ರತೀಕಾಲಂಬನರನ್ನ ನೇರವಾಗಿ ಕರ್ಕೊಂಡು ಹೋಗ್ತಾರೆ. ಚತುರ್ಮುಖ ಬ್ರಹ್ಮದೇವರ ಲೋಕದಲ್ಲಿ ಅವರು ಇರ್ಬೇಕಾದದ್ದೆಲ್ಲ ನೇರವಾಗಿ ಕರ್ಕೊಂಡು ಹೋಗ್ತಾರೆ. ಈ ಪ್ರತೀಕಾಲಂಬನರು ಏನಿದ್ದಾರೆ ಅವರು ಮಾತ್ರ ನೇರವಾಗಿ ಪರಬ್ರಹ್ಮನ ಬಳಿಗೆ ಹೋಗತಕ್ಕವರಲ್ಲ. ಅವರು
ಚತುರ್ಮುಖ ಬ್ರಹ್ಮದೇವರ ಲೋಕದಲ್ಲಿ ಇರ್ಬೇಕು, ಅವರು ಸತ್ಯ ಲೋಕದಲ್ಲಿ ಇದ್ದಾರೆ. ಆ ಬ್ರಹ್ಮನ ಚತುರ್ಮುಖ ಬ್ರಹ್ಮದೇವರು 100 ವರ್ಷ ಕಳೆಯುವವರೆಗೆ ಅವ್ರ ಜೊತೆಯಲ್ಲಿದ್ದು ಅನಂತರ ಹೋಗತಕ್ಕವರು. ವಾಯುದೇವರು ತಿರುಗು ಅವತಾರಕ್ಕೆ ಬಂದ್ಬಿಡ್ತಲ್ಲ, ಬ್ರಹ್ಮ ಇದು ಮುಗಿದ ಮೇಲೆ ನೆಕ್ಸ್ಟ್ ಸೃಷ್ಟಿಗೆ ಬಂದು ಈ ವಾಯುದೇವರ ತಿರುಗು ಅವತಾರ ಮಾಡ್ತಾರಲ್ವಾ? ಮುಂದಿನ ಕಲ್ಪದಲ್ಲಿ ಅವರು ಚತುರ್ಮುಖ ಬ್ರಹ್ಮರಾಗ್ತಾರೆ. ಅದೇ ಅದು ಇವನ್ನೆಲ್ಲ ಬಿಟ್ಬಿಟ್ಟು ತಿರುಗು ಬರ್ತಾರೆ ಅವರು ಮೋಕ್ಷದಲ್ಲಿ ಇರೋದು. ಅವರು ಇಲ್ಲ, ಪರಬ್ರಹ್ಮನನ್ನ ಹೌದು, ಪರಬ್ರಹ್ಮನನ್ನ ಆ ವೈಕುಂಠ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೋ ಅವ್ರು ಪುನಃ ಇಲ್ಲೇ ಇರ್ತಾರ ಅವರು. ನಮಸ್ಕಾರ. ಹರೇ ನಮಃ. ನಮಸ್ಕಾರಗಳು ರಘು. ಸಾಷ್ಟಾಂಗ ನಮಸ್ಕಾರ ಶ್ರೀಗಳೇ.